ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಸುದ್ದಿ 7 ಕನ್ನಡಗೆ ಸ್ವಾಗತ. ಪಿಂಚಣಿದಾರರಿಗೆ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್. ನಾಳೆಯಿಂದ ಯಾರ್ಯಾರ ಖಾತೆಗೆ ಹಣ ಜಮಾ ಆಗಲಿದೆ ಗೊತ್ತಾ? ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆಯಾ? ಈಗಲೇ ಚೆಕ್ ಮಾಡಿ. ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. 3 ತಿಂಗಳಿನಿಂದ ಪಿಂಚಣಿ ಹಣ ಬಂದಿಲ್ಲ ಅಂತ ಟೆನ್ಷನ್ ನಲ್ಲಿದ್ದೀರಾ? ಹಾಗಾದ್ರೆ ತಕ್ಷಣ ನೀವು ಮಾಡಬೇಕಾದಂತಹ ಒಂದು ಸಣ್ಣ ಕೆಲಸ ಯಾವುದು ಗೊತ್ತಾ? ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಮಾಹಿತಿಯನ್ನ ತಪ್ಪದೆ ಕೊನೆಯವರೆಗೂ ನೋಡೋದು. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಅತ್ಯಂತ ಮಹತ್ವದ ಮತ್ತು ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಬೇಕಾಗಿರುವ ಒಂದು ಪ್ರಮುಖ ಮಾಹಿತಿಯ ಬಗ್ಗೆ ವಿವರವಾಗಿ ಮಾತನಾಡಲಿದ್ದೇವೆ. ಕರ್ನಾಟಕ ಸರ್ಕಾರದ ವಿವಿಧ ಪಿಂಚಣಿ ಯೋಜನೆಗಳ ಅಡಿಯಲ್ಲಿ ಹಣ ಪಡಿತಾ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗೆ ಸರ್ಕಾರದಿಂದ ಹೊಸ ಮತ್ತು ಮಹತ್ವದ ಅಪ್ಡೇಟ್ ಬಂದಿದೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನರ ಪಿಂಚಣಿ, ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ ಮತ್ತು ಹಿರಿಯ ನಾಗರಿಕರ ಪಿಂಚಣಿ ಹೀಗೆ ನಾನಾ ಯೋಜನೆಗಳ ಅಡಿಯಲ್ಲಿ ಹಣಕ್ಕಾಗಿ ಕಾಯ್ತಾ ಇರೋರಿಗೆ ಈಗ ಮುಖ್ಯ ಮಾಹಿತಿ ಸಿಕ್ಕಿದೆ. ಯಾವ್ಯಾವ ಜಿಲ್ಲೆಯವರಿಗೆ ಈಗಾಗಲೇ ಹಣ ಜಮಾ ಆಗಿದೆ, ಯಾರಿಗೆ ಇನ್ನೂ ಹಣ ಬಂದಿಲ್ಲ, ಬ್ಯಾಂಕ್ ಖಾತೆಗೆ ಹಣ ಬರದೇ ಇರೋಕೆ ಮುಖ್ಯ ಕಾರಣಗಳೇನು ಮತ್ತು ನಿಮ್ಮ ಖಾತೆಗೆ ತಕ್ಷಣ ಹಣ ಬರೋಕೆ ನೀವು ಏನು ಮಾಡಬೇಕು ಅನ್ನೋದರ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಇನ್ನು ವಿಷಯಕ್ಕೆ ವಿವರವಾಗಿ ಹೋಗೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಕರ್ನಾಟಕ ಸರ್ಕಾರದ ಯಾವುದೇ ಹೊಸ ಯೋಜನೆಗಳಿರ್ಬೋದು, ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ ಇರ್ಬೋದು ಅಥವಾ ರೈತರಿಗೆ ಮತ್ತು ಪಿಂಚಣಿದಾರರಿಗೆ ಸಿಗುವ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಹಾಗೂ ದಿನನಿತ್ಯ ನಿಖರ ಮತ್ತು ಅಧಿಕೃತ ಮಾಹಿತಿಯನ್ನು ನಿಮಗಾಗಿ ತಲುಪಿಸ್ತೇವೆ. ಹಾಗಾಗಿ ಯಾವುದೇ ಪ್ರಮುಖ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ. ಪ್ರಸ್ತುತ ಪಿಂಚಣಿ ಹಣದ ಸ್ಥಿತಿಗತಿಗಳು ಮತ್ತು ತಡವಾಗೋಕೆ ಮೂಲ ಕಾರಣಗಳೇನು? ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ರಾಜ್ಯದಲ್ಲಿ ಒಟ್ಟು ಸುಮಾರು 80 ಲಕ್ಷಕ್ಕೂ ಹೆಚ್ಚು ಪಿಂಚಣಿ ಫಲಾನುಭವಿಗಳಿದ್ದಾರೆ. ಆದರೆ ಕಳೆದ ಕೆಲ ತಿಂಗಳುಗಳಿಂದ ಅನೇಕ ಜಿಲ್ಲೆಗಳಲ್ಲಿ ವೀಕ್ಷಕರು ಕೇಳ್ತಾ ಇರೋದು ಒಂದೇ ಮಾತು: ನಮಗೆ 2 ತಿಂಗಳಿನಿಂದ ಹಣ ಬಂದಿಲ್ಲ, ಕೆಲವರಿಗೆ 3 ತಿಂಗಳಿಂದ 1 ರೂಪಾಯಿನೂ ಜಮಾ ಆಗಿಲ್ಲ. ಇದು ಯಾಕೆ ಆಗ್ತಾ ಇದೆ ಗೊತ್ತಾ? ಸರ್ಕಾರದ ಖಜಾನೆಯಿಂದ ಹಣ ಬಿಡುಗಡೆ ಆಗ್ತಾ ಇದ್ರು ಕಂದಾಯ ಇಲಾಖೆ ಮತ್ತು ತಾಲೂಕು ಕಚೇರಿಗಳ ಮಟ್ಟದಲ್ಲಿ ನಿಮ್ಮ ದಾಖಲೆಗಳ ಮರುಪರಿಶೀಲನೆ ಅಂದ್ರೆ ವೆರಿಫಿಕೇಶನ್ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ. ಸರ್ಕಾರದ ಹೊಸ ಪೋರ್ಟಲ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ರೇಷನ್ ಕಾರ್ಡ್ ಮತ್ತು ಪಿಂಚಣಿ ಮಂಜೂರಾತಿ ಸಂಖ್ಯೆಯ ವಿವರಗಳು 100% ಸರಿಯಾಗಿ ಪಂದ್ಯವಾಗಿರಬೇಕಾಗಿರುತ್ತೆ. ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ಅಥವಾ ಆಧಾರ್ ಸಂಖ್ಯೆ ಹೊಂದಾಣಿಕೆಯಾಗದೇ ಇದ್ದು ಸಿಸ್ಟಮ್ ನಿಮ್ಮ ಪಾವತಿಯನ್ನ ತಡೆಹಿಡಿಯುತ್ತೆ. ಇನ್ನು ವಿವಿಧ ಪಿಂಚಣಿ ಯೋಜನೆಗಳು ಮತ್ತು ಜಮಾ ಆಗುವ ಮೊತ್ತದ ಲೆಕ್ಕಾಚಾರ. ಇನ್ನು ಪಿಂಚಣಿ ಮೊತ್ತದ ಬಗ್ಗೆ ವಿವರವಾಗಿ ನೋಡೋದಾದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಪ್ರತಿಯೊಂದು ಯೋಜನೆಗೂ ಬೇರೆ ಬೇರೆ ಮೊತ್ತವನ್ನು ನಿಗದಿಪಡಿಸಲಾಗಿದೆ. ಉದಾಹರಣೆಗೆ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಪಡೆಯೋರಿಗೆ ತಿಂಗಳಿಗೆ 1200 ರೂಪಾಯಿ ಜಮಾ ಆಗತ್ತೆ. ಅದೇ ರೀತಿ 75% ಹೆಚ್ಚು ಅಂಗವಿಕಲತೆ ಹೊಂದಿರುವ ವಿಕಲಚೇತನಿಗೆ ತಿಂಗಳಿಗೆ 1500ದಿಂದ 2000 ರೂಪಾಯಿವರೆಗೆ ಪಿಂಚಣಿ ಸಿಗುತ್ತೆ. ಇನ್ನು ಕೆಲವು ವಿಶೇಷ ಯೋಜನೆಗಳಲ್ಲಿ ತಿಂಗಳಿಗೆ 2500 ರೂಪಾಯಿವರೆಗೂ ಹಣ ಬಿಡುಗಡೆ ಆಗತ್ತೆ. ಸೊ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ ಒಬ್ಬೊಬ್ಬ ಫಲಾನುಭವಿಗೆ 15,000ದಿಂದ ಹಿಡಿದು 36,000 ರೂಪಾಯಿವರೆಗೆ ಸರ್ಕಾರದ ಸೌಲಭ್ಯ ಸಿಗುತ್ತೆ. ಹಾಗಾಗಿ ಈ ಹಣ ಪ್ರತಿಯೊಬ್ಬ ಬಡ ಕುಟುಂಬಕ್ಕೂ ತುಂಬಾ ಆಸರೆಯಾಗಿದೆ. ಇನ್ನು ತಕ್ಷಣ ಹಣ ಸಿಗೋಕೆ ನೀವು ಕಡ್ಡಾಯವಾಗಿ ಮಾಡಬೇಕಾದ 4 ಪ್ರಮುಖ ಕೆಲಸಗಳಿದೆ. ಹೌದು ವೀಕ್ಷಕರೇ, ನಿಮ್ಮ ಬಾಕಿ ಇರುವಂತಹ ಪಿಂಚಣಿ ಹಣ ಹಾಗೂ ಮುಂಬರುವ ತಿಂಗಳ ಹಣ ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರೋಕೆ ಒಂದು 4 ಕೆಲಸಗಳನ್ನ ತಕ್ಷಣವೇ ಪೂರ್ಣಗೊಳಿಸಿ. ಮೊದಲನೇದು EKYCಯನ್ನು ಪೂರ್ಣಗೊಳಿಸೋದು. ನಿಮ್ಮ ಪಿಂಚಣಿ ಖಾತೆಗೆ EKYC ಕಡ್ಡಾಯ. ನೀವು ಇದುವರೆಗೂ EKYC ಮಾಡಿಸಿಲ್ಲ ಅಂದ್ರೆ ತಕ್ಷಣವೇ ನಿಮ್ಮ ಹತ್ತಿರದ ಗ್ರಾಮ್ 1, ಕರ್ನಾಟಕ 1 ಅಥವಾ ನಾಡ ಕಚೇರಿಗೆ ಭೇಟಿ ಕೊಟ್ಟು ಬೆರಳಚ್ಚು ನೀಡಿ EKYC ಪೂರ್ಣಗೊಳಿಸಿ. ಎರಡನೇದು ಬ್ಯಾಂಕ್ ಅಕೌಂಟ್ ಆಧಾರ್ ಸೀಡಿಂಗ್. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು
DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಕ್ರಿಯವಾಗಿರಬೇಕು. ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ NPCI ಮ್ಯಾಪಿಂಗ್ ಆಗಿದೆಯಾ ಅಂತ ಖಚಿತಪಡಿಸಿಕೊಳ್ಳಿ. ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿದ್ರೆ ಹಣ ವಾಪಸ್ ಹೋಗುತ್ತೆ. ಮೂರನೇದಾಗಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಹೆಸರು ಪರಿಶೀಲನೆ. ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂತಹ ಹೆಸರು ಒಂದೇ ರೀತಿ ಇದೆಯಾ ಅಂತ ನೋಡಿ. ಹೆಸರಲ್ಲಿ ವ್ಯತ್ಯಾಸವಿದ್ದರೆ ತಾಲೂಕು ಕಚೇರಿಯ ನೆಮ್ಮದಿ ಕೇಂದ್ರದಲ್ಲಿ ಸರಿಪಡಿಸಿಕೊಳ್ಳಿ. ಇನ್ನು ನಾಲ್ಕನೇದಾಗಿ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್. ಅನೇಕ ಬಾರಿ ಮೊಬೈಲ್ಗೆ SMS ಬರೋದಿಲ್ಲ. ಅದರಿಂದ ನೇರವಾಗಿ ಬ್ಯಾಂಕ್ಗೆ ಹೋಗಿ ನಿಮ್ಮ ಪಾಸ್ಬುಕ್ ಪ್ರಿಂಟ್ ಮಾಡಿಸಿ ಅಥವಾ ATM ಮೂಲಕ ಬ್ಯಾಲೆನ್ಸ್ ಚೆಕ್ ಮಾಡಿ. ಇನ್ನು ಪಿಂಚಣಿ ಹಣ ಏರಿಕೆ ಮತ್ತು ಹೊಸ ಲಿಸ್ಟ್ ಕುರಿತು ಇತ್ತೀಚಿನ ಮಾಹಿತಿ. ಇದಲ್ಲದೆ ಸದ್ಯದಲ್ಲೇ ಸರ್ಕಾರ ವಿಧವಾ ವೇತನ ಮತ್ತು ವಿಕಲಚೇತನರ ಪಿಂಚಣಿ ಮೊತ್ತದಲ್ಲಿ ಶೇಕಡಾ 10 ರಿಂದ 15% ಏರಿಕೆ ಮಾಡಲಿದೆ ಎಂಬ ಚರ್ಚೆಗಳು ಸಾಲಾಗಿ ಕೇಳಿಬರ್ತಾ ಇದೆ. ಆದರೆ ಈ ಹಣ ಏರಿಕೆಯ ಕುರಿತು ಸರ್ಕಾರದಿಂದ ಅಧಿಕೃತ ಆದೇಶ ಅಥವಾ GO ಅಂದ್ರೆ ಗೌರ್ಮೆಂಟ್ ಆರ್ಡರ್ ಹೊರಬಿದ್ದ ತಕ್ಷಣವೇ ನಾವು ನಮ್ಮ ಚಾನೆಲ್ ಮೂಲಕ ಸಂಪೂರ್ಣ ವಿವರವನ್ನು ನೀಡುತ್ತೇವೆ. ಅಲ್ಲಿವರೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಯಾವುದೇ ಸುಳ್ಳು ವದಂತಿಗಳಿಗೆ ಅಥವಾ ಅಸ್ಪಷ್ಟ ಸುದ್ದಿಗಳಿಗೆ ಕಿವಿಗೊಡಬೇಡಿ. ಅಧಿಕೃತ ಸರ್ಕಾರಿ ಮೂಲಗಳಿಂದ ಮತ್ತು ಕಂದಾಯ ಇಲಾಖೆಯಿಂದ ಬರುವ ಮಾಹಿತಿಯನ್ನಷ್ಟೇ ನಂಬಿ. ಸರಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪಿಂಚಣಿ ಹಣದ ಬಗ್ಗೆ ಮತ್ತು ನೀವು ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ. ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಈ ತಿಂಗಳ ಪಿಂಚಣಿ ಹಣ ಬಂದಿದೆಯಾ ಇಲ್ವಾ ಮತ್ತು ನಿಮಗೆ ಎಷ್ಟು ತಿಂಗಳ ಹಣ ಬಾಕಿ ಇದೆ ಅನ್ನೋದನ್ನ ತಪ್ಪದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ನಿಂದ ಇತರ ವೀಕ್ಷಕರಿಗೂ ಮಾಹಿತಿ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ, ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಪ್ರಮುಖ ವಿಷಯದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.